ದಕ್ಷತೆ ನ್ಯೂಸ್ಗೆ ಸ್ವಾಗತ. ನಾನು ಶಶಿಕಾಂತ್ ತೇರ್ದಾಳ್. ಜಮಖಂಡಿ ತಾಲೂಕಿನ ಕುಚನೂರು ಗ್ರಾಮದ ತೋಟದಲ್ಲಿ ಸರ್ಕಾರದ ವಿವಿಧ ಯೋಜನೆಯಲ್ಲಿ ಹಂಚಿಕೆಯಾದ ಪಡಿತರ ಚೀಟಿಯ ಅಕ್ಕಿಯು ಸುಮಾರು 6,720 ಕೆಜಿ ಅಕ್ರಮವಾಗಿ ಸಂಗ್ರಹಿಸಿದ ಶೆಡ್ ಮೇಲೆ ಆಹಾರ ಇಲಾಖೆ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಕುಚನೂರು ಗ್ರಾಮದ ಸೊರೆ ನಂಬರ್ 115/6ರಲ್ಲಿ ಪ್ರಕಾಶ್ ಲಕ್ಷ್ಮಣ್ ಮೋರೆ, ಪ್ರವೀಣ್ ಲಕ್ಷ್ಮಣ್ ಮೋರೆ ಅವರ ಜಮೀನಲ್ಲಿ 50 ಕೆಜಿ ತೂಕದ 134 ಗೋಣಿ ಚೀಲಗಳಿದ್ದು ಒಟ್ಟು ತೂಕ 6,720 ಕೆಜಿ. ಪ್ರತಿ ಕೆಜಿಗೆ ಸುಮಾರು 34.6ರಂತೆ ಸರಿಸುಮಾರು 2,32,512 ಕಿಮ್ಮತ್ತಿನ ಅಕ್ಕಿಯನ್ನು ಸಾವಳಿ ಗ್ರಾಮದ ರಾಮು ಅಶೋಕ್ ತೋರತ್ ಅವರ ಪಿಕಪ್ ವಾಹನದಲ್ಲಿ ಲೋಡ್ ಮಾಡಿ ಸಂಗ್ರಹಿಸಿದ ಶೆಡ್ ಮೇಲೆ ಆಹಾರ ಇಲಾಖೆ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಆರೋಪಿತನಾದ ಜಮಖಂಡಿಯ ಮುನ್ನಾ ಕುರ್ಚಿ ಸರ್ಕಾರದ ವಿವಿಧ ಯೋಜನೆಯಡಿಯಲ್ಲಿ ಹಂಚಿಕೆಯಾದ ಪಡಿತರ ಅಕ್ಕಿಯನ್ನು ಕಡಿಮೆ ಬೆಲೆಗೆ ತೆಗೆದುಕೊಂಡು ಹೊರ ರಾಜ್ಯಗಳಿಗೆ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡುವ ಉದ್ದೇಶದಿಂದ ಅಕ್ರಮವಾಗಿ ಅಕ್ಕಿಯನ್ನು ಸಂಗ್ರಹಿಸಿ ಕೋಳಿ ಫಾರ್ಮ್ ಶೆಡ್ನಲ್ಲಿ ಇಡಲಾಗಿದೆ ಎಂದು ಖಚಿತ ಮಾಹಿತಿ ಮೇರೆಗೆ ಆಹಾರ ನಿರೀಕ್ಷಕ ಆನಂದ್ ರೇವು ರಾಠೋಡ್ ಹಾಗೂ ಪೊಲೀಸ್ ಪೇದೆಗಳಾದ SP ಸಣ್ಣಗೌಡರ್, SP ಬಿರಾದರ್ ದಾಳಿ ನಡೆಸಿ ಅಕ್ರಮವಾಗಿ ಸಂಗ್ರಹಿಸಿದ ಅಕ್ಕಿಯನ್ನು ಹಾಗೂ ಪಿಕಪ್ ವಾಹನವನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಈ ಕುರಿತು ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು